ಇತ್ತೀಚಿನ ಬೆಳವಣಿಗೆಯ ಪ್ರಕಾರ ಭಾರತ ಸರ್ಕಾರವು ವಾಟ್ಸ್ಆ್ಯಪ್ನ ಹೊಸ ಯೂಸರ್ ನೇಮ್ ಫೀಚರ್ ಕುರಿತು ಮೆಟಾಗೆ ನೋಟಿಸ್ ಅನ್ನು ನೀಡಿದ್ದು, ಈ ವೈಶಿಷ್ಟ್ಯವನ್ನು ತಾತ್ಕಾಲಿಕವಾಗಿ ಭಾರತದಲ್ಲಿ ಜಾರಿಗೊಳಿಸಬಾರದು ಎಂದು ಸೂಚಿಸಿದೆ. ಸರ್ಕಾರದ ಮುಖ್ಯ ಆತಂಕವೆಂದರೆ ಸೆಲೆಬ್ರಿಟಿಗಳು, ಬ್ಯಾಂಕುಗಳು, ಸರ್ಕಾರಿ ಇಲಾಖೆಗಳ ಹೆಸರಿನಂತೆಯೇ ನಕಲಿ ಯೂಸರ್ ನೇಮ್ಗಳನ್ನು ಸೃಷ್ಟಿಸಿ ಮೊದಲೇ ಬುಕ್ ಮಾಡಿಕೊಳ್ಳುತ್ತಿದ್ದಾರೆ ಎಂಬ ವರದಿಗಳು ಬಂದಿದ್ವು. ಇದರಿಂದ ಗುರುತಿನ ಕಳ್ಳತನ ಮತ್ತು ಆನ್ಲೈನ್ ವಂಚನೆಗಳ ಅಪಾಯ ಹೆಚ್ಚಾಗುವುದರಿಂದ ಈ ವೈಶಿಷ್ಟ್ಯವನ್ನು ನಿಷೇಧಿಸುವ ಕಾನೂನು ಆಯ್ಕೆಗಳನ್ನು ಪರಿಗಣಿಸುತ್ತಿರುವುದಾಗಿ ಕೇಂದ್ರ ಸರ್ಕಾರ ಎಚ್ಚರಿಕೆಯನ್ನು ನೀಡಿತ್ತು. ಇದಕ್ಕೆ ಪ್ರತಿಯಾಗಿ ಮೆಟಾ ಅಂತಹ ದುರ್ಬಳಕೆ ಆಗದಂತೆ ಹಲವು ಸುರಕ್ಷತಾ ಕ್ರಮಗಳನ್ನು ರೂಪಿಸಿದ್ದೇವೆ. ಸಾರ್ವಜನಿಕ ವ್ಯಕ್ತಿಗಳು, ಸರ್ಕಾರಿ ಸಂಸ್ಥೆಗಳು ಹಾಗೂ ಬ್ಯಾಂಕುಗಳ ಪ್ರಮುಖ ಹೆಸರುಗಳನ್ನು ನಿಜವಾದ ಮಾಲೀಕರಿಗೆ ಮಾತ್ರ ಕಾಯ್ದಿರಿಸಲಾಗಿದೆ. ಈ ವೈಶಿಷ್ಟ್ಯದ ದುರುಪಯೋಗವನ್ನು ತಡೆಯಲು ವ್ಯವಸ್ಥೆಯಲ್ಲಿ ಹಲವು ಭದ್ರತಾ ಲೇಯರ್ಗಳನ್ನು ಅಳವಡಿಸಲಾಗಿದೆ ಎಂದು ಸ್ಪಷ್ಟನೆಯನ್ನ ನೀಡಿದೆ. ಯಾರೊಬ್ಬರ ಯೂಸರ್ ನೇಮನ್ನು ಸುಮ್ಮನೆ ಊಹಿಸಿ ಹುಡುಕಲು ಪದೇ ಪದೇ ಪ್ರಯತ್ನಿಸಿದ್ರೆ ಅಂತಹ ಖಾತೆಗಳನ್ನು ಸಿಸ್ಟಮ್ ತಂತಾನೇ ನಿರ್ಬಂಧಿಸುತ್ತೆ. ಸಂದೇಶ ಕಳುಹಿಸಲು ನಿಖರವಾದ ಯೂಸರ್ ನೇಮ್ ಗೊತ್ತಿರಲೇಬೇಕು. ಒಂದು ದಿನ ಬೆಳಿಗ್ಗೆ ನಿಮ್ಮ ವಾಟ್ಸಪ್ಗೆ ಒಂದು ಮೆಸೇಜ್ ಬರುತ್ತೆ. ಯೂಸರ್ ನೇಮ್ ನೋಡಿದ್ರೆ ಅದು ನಿಮ್ಮ ಬ್ಯಾಂಕ್ನದ್ದೇ ಅನಿಸುತ್ತೆ, ಅಥವಾ ನಿಮ್ಮ ನೆಚ್ಚಿನ ನಟನ ಹೆಸರೇ ಕಾಣಿಸುತ್ತೆ. ಅದನ್ನು ನೀವು ನಂಬ್ತೀರಿ, ಆದರೆ ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆ ಖಾಲಿಯಾಗಿರುತ್ತೆ. ಇದು ಕೇವಲ ಕಲ್ಪನೆಯಲ್ಲ. ಇಂತಹ ಭಯವೇ ಈಗ ಭಾರತ ಸರ್ಕಾರವನ್ನ ಎಚ್ಚರಗೊಳಿಸಿದೆ. ಇತ್ತೀಚೆಗೆ ವಾಟ್ಸಪ್ ತನ್ನ ಹೊಸ ಯೂಸರ್ ನೇಮ್ ಫೀಚರ್ ಅನ್ನ ಘೋಷಿಸಿತು. ಇದುವರೆಗೆ ವಾಟ್ಸಪ್ನಲ್ಲಿ ಯಾರನ್ನಾದರೂ ಸಂಪರ್ಕಿಸಲು ಮೊಬೈಲ್ ಸಂಖ್ಯೆ ಅಗತ್ಯವಾಗಿತ್ತು. ಆದರೆ ಮುಂದಿನ ದಿನಗಳಲ್ಲಿ ಯೂಸರ್ ನೇಮ್ ಮೂಲಕವೇ ಚಾಟ್ ಆರಂಭಿಸುವ ಅವಕಾಶ ನೀಡುವ ಯೋಜನೆಯನ್ನು ರೂಪಿಸಲಾಗಿದೆ. ಮೊದಲ ನೋಟಕ್ಕೆ ಇದು ಗೌಪ್ಯತೆಯನ್ನು ಹೆಚ್ಚಿಸುವ ಅತ್ಯುತ್ತಮ ವೈಶಿಷ್ಟ್ಯವೆಂದು ತೋರುತ್ತದೆ. ಅಪರಿಚಿತರೊಂದಿಗೆ ಮಾತನಾಡುವಾಗ ನಿಮ್ಮ ಮೊಬೈಲ್ ಸಂಖ್ಯೆ ಹಂಚಿಕೊಳ್ಳಬೇಕಾಗಿಲ್ಲ. ವಿಶೇಷವಾಗಿ ಗ್ರೂಪ್ಗಳು, ವ್ಯವಹಾರಗಳು ಮತ್ತು ಹೊಸ ಸಂಪರ್ಕಗಳಲ್ಲಿ ಇದು ಅನುಕೂಲಕರ. ಆದರೆ ಇದೇ ವೈಶಿಷ್ಟ್ಯ ದೊಡ್ಡ ಅಪಾಯಕ್ಕೂ ಕಾರಣವಾಗಬಹುದು ಎಂದು ಕೇಂದ್ರ ಸರ್ಕಾರ ಅಭಿಪ್ರಾಯವನ್ನ ಪಟ್ಟಿದೆ. ಕಳೆದ ಕೆಲವು ವರ್ಷಗಳಿಂದ ಭಾರತದಲ್ಲಿ ಡಿಜಿಟಲ್ ಅರೆಸ್ಟ್, ಬ್ಯಾಂಕ್ KYC ಅಪ್ಡೇಟ್, ಪಾರ್ಸೆಲ್ ಸ್ಕ್ಯಾಮ್, ಹೂಡಿಕೆ ವಂಚನೆ, OTP ವಂಚನೆ ಸೇರಿದಂತೆ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಸೈಬರ್ ವಂಚನೆಗಳು ನಡೆದಿವೆ. ಬಹುತೇಕ ಪ್ರಕರಣಗಳಲ್ಲಿ ವಂಚಕರು ನಕಲಿ ಗುರುತನ್ನೇ ಬಳಸಿದ್ದಾರೆ. ಇದೀಗ ಯೂಸರ್ ನೇಮ್ ವ್ಯವಸ್ಥೆ ಬಂದರೆ ಯಾರಾದರೂ ಪ್ರಸಿದ್ಧ ವ್ಯಕ್ತಿ, ಬ್ಯಾಂಕ್ ಅಥವಾ ಸರ್ಕಾರಿ ಸಂಸ್ಥೆಯ ಹೆಸರಿನಂತೆಯೇ ಯೂಸರ್ ನೇಮ್ ಮಾಡಿಕೊಂಡು ಜನರನ್ನ ಸುಲಭವಾಗಿ ನಂಬಿಸಬಹುದು ಎಂಬ ಆತಂಕ ವ್ಯಕ್ತವಾಗಿದೆ. ಉದಾಹರಣೆಗೆ, ಬ್ಯಾಂಕ್ ಅಥವಾ ಸೆಲೆಬ್ರಿಟಿಯ ನಿಜವಾದ ಹೆಸರಿನಂತೆಯೇ ಕಾಣುವ ಯೂಸರ್ ನೇಮ್ ಜನರನ್ನ ಗೊಂದಲಕ್ಕೀಡು ಮಾಡುವ ಸಾಧ್ಯತೆ ಕೂಡ ಇದೆ. ಈ ಕಾರಣದಿಂದಲೇ ಭಾರತ ಸರ್ಕಾರ ಮೆಟಾಗೆ 3 ದಿನದೊಳಗೆ ವಿವರವಾದ ಉತ್ತರ ನೀಡುವಂತೆ ಸೂಚಿಸಿದೆ. ಅಲ್ಲದೆ ಸರ್ಕಾರದೊಂದಿಗೆ ಸಮಾಲೋಚನೆ ಮುಗಿಯುವವರೆಗೂ ಭಾರತದಲ್ಲಿ ಯೂಸರ್ ನೇಮ್ ಫೀಚರ್ ಜಾರಿಗೊಳಿಸಬಾರದು ಎಂದು ಹೇಳಿದೆ. ಅಗತ್ಯವಿದ್ದರೆ IT ಕಾಯ್ದೆಯಡಿ ಕ್ರಮವನ್ನು ಕೈಗೊಳ್ಳಬಹುದು ಎಂದು ಎಚ್ಚರಿಕೆಯನ್ನು ನೀಡಲಾಗಿದೆ. ಇದಕ್ಕೆ ಪ್ರತಿಯಾಗಿ ಮೆಟಾ ಏನು ಹೇಳಿದೆ? ಮೆಟಾ ಪ್ರಕಾರ ಯೂಸರ್ ನೇಮ್ ಫೀಚರ್ ಇನ್ನೂ ಭಾರತದಲ್ಲಿ ಲಭ್ಯ ಆಗಿಲ್ಲ. ಇದನ್ನ ಹಂತ ಹಂತವಾಗಿ ಪರಿಚಯಿಸಲಾಗುವುದು. ಅದರ ಜೊತೆಗೆ ಕಂಪನಿ ಕೆಲವು ಪ್ರಮುಖ ಸುರಕ್ಷತಾ ಕ್ರಮಗಳನ್ನು ಘೋಷಿಸಿದೆ. ಪ್ರಸಿದ್ಧ ವ್ಯಕ್ತಿಗಳ ಯೂಸರ್ ನೇಮ್ಗಳನ್ನು ಅವರಿಗಷ್ಟೇ ಕಾಯ್ದಿರಿಸಲಾಗುತ್ತೆ. ಸರ್ಕಾರಿ ಸಂಸ್ಥೆಗಳ ಹೆಸರುಗಳನ್ನು ದುರ್ಬಳಕೆ ಆಗದಂತೆ ರಕ್ಷಿಸಲಾಗುತ್ತೆ. ಬ್ಯಾಂಕ್ಗಳ ಹಾಗೂ ಪರಿಶೀಲಿತ ಖಾತೆಗಳ ಹೆಸರುಗಳನ್ನು ನಕಲಿ ಖಾತೆಗಳು ಬಳಸಲು ಸಾಧ್ಯವಾಗದಂತೆ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಇದಕ್ಕೆ ಹೋಲುವ ರೀತಿಯ ಯೂಸರ್ ನೇಮ್ಗಳ ಮೇಲೂ ನಿಯಂತ್ರಣ ಇರುತ್ತೆ. ಬಳಕೆದಾರರಿಗೆ ನೇರವಾಗಿ ಕಿರುಕುಳವನ್ನು ನೀಡುವುದನ್ನು ತಡೆಯಲು ಹೆಚ್ಚುವರಿ ಸುರಕ್ಷತಾ ವ್ಯವಸ್ಥೆಗಳಿರುತ್ತೆ ಎಂದು ಮೆಟಾ ಹೇಳಿದೆ. ಇದು ಮೊದಲ ಬಾರಿಯ ಘಟನೆಯಲ್ಲ. ಈ ಹಿಂದೆ ಕೂಡ ಭಾರತ ಸರ್ಕಾರ ಸಾಮಾಜಿಕ ಜಾಲತಾಣಗಳು ಮತ್ತು ಮೆಸೇಜಿಂಗ್ ವೇದಿಕೆಗಳ ಹೊಸ ವೈಶಿಷ್ಟ್ಯಗಳ ಬಗ್ಗೆ ಹಲವು ಬಾರಿ ಪ್ರಶ್ನೆಯನ್ನು ಎತ್ತಿದೆ. ಬಳಕೆದಾರರ ಗೌಪ್ಯತೆ, ಸೈಬರ್ ಭದ್ರತೆ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ತನಿಖೆಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವ ವಿಚಾರದಲ್ಲಿ ಸರ್ಕಾರ ಹೆಚ್ಚು ಗಮನವನ್ನು ಹರಿಸುತ್ತಿದೆ. ಹಾಗಾದ್ರೆ ಸಾಮಾನ್ಯ ಬಳಕೆದಾರರು ಏನ್ ಮಾಡಬೇಕು? ಯಾರೇ ಯೂಸರ್ ನೇಮ್ ಮೂಲಕ ಸಂಪರ್ಕಿಸಿದ್ರೂ ಅವರು ನಿಜವಾಗಿಯೂ ಅಧಿಕೃತ ವ್ಯಕ್ತಿ ಎಂದು ಪರಿಶೀಲನೆಯನ್ನ ಮಾಡಬೇಕು. ಬ್ಯಾಂಕ್, ಸರ್ಕಾರ ಅಥವಾ ಸೆಲೆಬ್ರಿಟಿಗಳ ಹೆಸರಿನಲ್ಲಿ ಬಂದ ಸಂದೇಶಗಳನ್ನ ತಕ್ಷಣ ನಂಬಬಾರದು. ಯಾವುದೇ ಲಿಂಕ್ ಕ್ಲಿಕ್ ಮಾಡುವ ಮುನ್ನ 2 ಬಾರಿ ಯೋಚಿಸಿ. OTP, ಬ್ಯಾಂಕ್ ವಿವರಗಳು ಅಥವಾ ವೈಯಕ್ತಿಕ ಮಾಹಿತಿಯನ್ನ ಎಂದಿಗೂ ಚಾಟ್ನಲ್ಲಿ ಹಂಚಿಕೊಳ್ಳಬೇಡಿ. ಯಾವುದೇ ಅನುಮಾನಾಸ್ಪದ ಸಂದೇಶ ಕಂಡರೆ ರಿಪೋರ್ಟ್ ಮತ್ತು ಬ್ಲಾಕ್ ಆಯ್ಕೆಯನ್ನ ಬಳಸಿ.
ಕೊನೆಯಲ್ಲಿ ಒಂದು ಪ್ರಶ್ನೆ: ಗೌಪ್ಯತೆಯನ್ನ ಹೆಚ್ಚಿಸಲು ಬರುತ್ತಿರುವ ಯೂಸರ್ ನೇಮ್ ಫೀಚರ್ ಸೈಬರ್ ವಂಚಕರಿಗೆ ಹೊಸ ಅವಕಾಶವಾಗುತ್ತದೆಯೇ ಅಥವಾ ಮೆಟಾ ನೀಡಿರುವ ಸುರಕ್ಷತಾ ವ್ಯವಸ್ಥೆಗಳು ಸಾಕಾಗುತ್ತವೆಯೇ? ಇದಕ್ಕೆ ಉತ್ತರ ಮುಂದಿನ ದಿನಗಳಲ್ಲಿ ಸರ್ಕಾರ ಮತ್ತು ಮೆಟಾ ನಡುವಿನ ಚರ್ಚೆಯ ನಂತರ ಸ್ಪಷ್ಟವಾಗಲಿದೆ. ಆದರೆ ಒಂದು ವಿಷಯ ಮಾತ್ರ ನಿಜ: ಡಿಜಿಟಲ್ ಯುಗದಲ್ಲಿ ತಂತ್ರಜ್ಞಾನ ಎಷ್ಟೇ ಮುಂದುವರಿದರೂ ಬಳಕೆದಾರರ ಜಾಗರೂಕತೆಯೇ ಅತಿ ದೊಡ್ಡ ಭದ್ರತೆ. ಒಂದು ಖಾತೆಯಿಂದ ದಿನಕ್ಕೆ ಎಷ್ಟು ಜನ ಹೊಸಬರನ್ನು ಸಂಪರ್ಕಿಸಬಹುದು ಎಂಬುದಕ್ಕೆ ಮಿತಿ ಇರಲಿದೆ. ಇದರಿಂದ ಸಾರಾಸಗಟಾಗಿ ವಂಚನೆಯ ಮೆಸೇಜ್ ಕಳುಹಿಸುವುದು ನಿಲ್ಲುತ್ತೆ. ಯಾರಾದರೂ ಹೊಸ ಯೂಸರ್ ನೇಮ್ ಬಳಸಿ ಮೊದಲ ಬಾರಿಗೆ ನಿಮಗೆ ಮೆಸೇಜ್ ಅನ್ನ ಕಳುಹಿಸಿದರೆ ಆ ಖಾತೆಯ ಸಂಪೂರ್ಣ ವಿವರ ನಿಮ್ಮ ಪರದೆಯ ಮೇಲೆ ಕಾಣುತ್ತೆ. ಅದು ಹೊಸ ಖಾತೆಯೇ, ನಿಮ್ಮಿಬ್ಬರ ನಡುವೆ ಸಾಮಾನ್ಯ ಗ್ರೂಪ್ಗಳಿವೆಯೇ ಅಥವಾ ಆ ಖಾತೆ ಬೇರೆ ದೇಶದ್ದಾಗಿದೆ ಎಂಬ ಮಾಹಿತಿ ಲಭ್ಯವಿರುತ್ತೆ. ಇದರಿಂದ ಚಾಟ್ ಮುಂದುವರಿಸಬೇಕೇ ಬೇಡವೇ ಎಂದು ಬಳಕೆದಾರರೇ ನಿರ್ಧರಿಸಬಹುದು. ಈ ಹೊಸ ವೈಶಿಷ್ಟ್ಯವು ಇನ್ನೂ ಅಧಿಕೃತವಾಗಿ ಬಿಡುಗಡೆಯಾಗಿಲ್ಲ. ಈ ವರ್ಷದ ಕೊನೆಯ ವೇಳೆಗೆ ಹಂತ ಹಂತವಾಗಿ ಜಾರಿಗೆ ಬರಲಿದೆ ಎಂದು ವಾಟ್ಸಾಪ್ ತಿಳಿಸಿದೆ.